ಅವ್ರಿಗೆ ಪಾಪ ಇದು ನಮ್ಮ ಮುಳುಬಾಗಿಲು ವಿಭಾಗದ ಕೊನೆಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗಿರುತ್ತೆ. ನಾವು ಅದ್ದೂರಿಯಾಗಿ ಅವ್ರಿಗೋಸ್ಕರನೇ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಎಲ್ಲ ನಾವು ಸೇರ್ಕೊಂಡು. ಯಾಕಂದ್ರೆ ಪಾಪ ಒಳ್ಳೆಯವರು, ಹಸ್ರಾವ್ ಟೈಪು, ಆ ಕಡೆ ಎಲ್ಲೂ ಇಲ್ಲ ಈ ಕಡೆ ಏನೂ ಇಲ್ಲ ಅಲ್ವಾ. ಅದು ಹಸ್ರಾವ್ ಸಾಯರ್ ನಾವು ಆವಂದ್ರೆ ಭಯ ಬೀಳ್ತೀವಿ, ಅದ್ ಕಚ್ಚಲ್ಲ, ಏನು ಮಾಡಲ್ಲ. ಪಾಪ ಒಳ್ಳೆಯವರು, ಹೋಗೋ ಟೈಮಲ್ಲಿ ಪಾಪ ನಾವು ಅವ್ರಿಗೆ ಒಳ್ಳೆ ಇದನ್ನ ಇದ್ ಮಾಡ್ಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಕೊನೆ ಇದ್ ಮಾಡಿದ್ದಾರೆ. ಯಾಕಂದ್ರೆ ಅಂಬೇಡ್ಕರ್ ಜಯಂತಿ ಹೇಳ್ತಾರೆ, ಇನ್ನ ಜಯಂತಿಗಳು ಇರುತ್ತೆ, ಇನ್ನ ಅವ್ರು ಜೂನ್ ಅಲ್ಲಿ ಆಗ್ತಾರೆ ಪಾಪ, ಇನ್ನ 2-3 ಇರುತ್ತೆ ಯಾವ್ದೋ ಜಯಂತಿಗಳು ಇರ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಳ್ಳೆಯವರು, ಅವ್ರು ಮಾತಾಡ್ಬೇಕಂತ ನಾವು ಉಪವಿಭಾಗದೆಲ್ಲರ ಮುಖಾಂತರ ಅವರನ್ನ ಒಂದು ಭಾಷಣ ಮಾಡ್ಬೇಕು ಕೋರ್ತಾ ಇದ್ವಿ. ನೌಕರು ಬಂದ್ರೆ ಇದಾದ ನಂತರ ದಯವಿಟ್ಟು ಹಿಂದ್ಗಡೆ ತಿಂಡಿ ವ್ಯವಸ್ಥೆ ಇರುತ್ತೆ, ಆರಾಮಾಗಿ ಹೋಗಿ ತಗೊಂಡು ಅಲ್ಲಿ ಬಡಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ತಿನ್ಬೋದು, ಇಲ್ಲ ಅಲ್ಲೇನು ತಿನ್ಬೋದು. ಓಕೆ, ಇನ್ನು ನಿಮ್ಮ ಅನುಕೂಲ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೋರಾಗಿ ಕೂಗ್ಬೇಕು, ಸಾಹೇಬ್ರದ್ದು ಲಾಸ್ಟ್ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭೀಮ್, 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 ಜೈ ಭೀಮ್. ಅಂಬೇಡ್ಕರ್ ಸಾಹೇಬರಿಗೆ, ಅಂಬೇಡ್ಕರ್ ಸಾಹೇಬರಿಗೆ, ಅಂಬೇಡ್ಕರ್ ಸಾಹೇಬರಿಗೆ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ 130ನೇ ಜನ್ಮ ದಿನಾಚರಣೆಯನ್ನು ನಮ್ಮ ಬೆಸ್ಕಾಂ ಸಿಬ್ಬಂದಿ, KPTCL ಮತ್ತು ವಿದ್ಯುತ್ ನೌಕರರು, ವಿದ್ಯುತ್ ಗುತ್ತಿಗೆದಾರರು ಮತ್ತು ಎಲ್ಲರೂ ಸೇರಿ ನಾವು ಇವತ್ತು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಜನ್ಮ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಬಂಧುಗಳೇ, ಅಂಬೇಡ್ಕರ್ ಅಂದ್ರೆ ಮಹಾನ್ ಶಕ್ತಿ. ಆ ಥರ ಮನುಷ್ಯ ಇನ್ನು ಮುಂದೆ ಹುಡ್ತಾರೋ ಜಗತ್ತಿನಲ್ಲಿ ನಮಗಂತೂ ಗೊತ್ತಿಲ್ಲ, ಇದುವರೆಗೂ ಯಾರು ಹುಟ್ಟಿಲ್ಲ ಅಂತಲೂ ಹೇಳ್ಬೋದು. ಮಹಾನ್ ಶಕ್ತಿ, ಅವರು ದೇವರು ಅಂತ ಹೇಳ್ಬೋದು. ಯಾಕಂದ್ರೆ ದೈವಾಂಶ ಸಂಭೂತರು. ಕಷ್ಟ ಬರ್ತದೆ ಅಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಜನ ಹೆಂಗಿರ್ತೀವಿ, ಕಷ್ಟ ಅಂದ್ರೆ ಹಿಂದಕ್ಕೆ ಹೋಗ್ತಾ ಇರ್ತೀವಿ, ಸುಖ ಅಥವಾ ಒಂದು ಆಸನ ಅಥವಾ ಮಂತ್ರಿ ಮಾಡ್ತೀವಿ ಅಂದ್ರೆ ಮುಂದೆ ಹೋಗ್ತಾ ಇರ್ತಾರೆ. ಅಂತ ಒಂದು ಪ್ರಪಂಚ ನಮ್ಮ ಜನಗಳಲ್ಲಿ ಇದೆ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಾಗಿನಿಂದನೂ ಕಷ್ಟಪಡ್ತಾ, ಅವ್ರು ಏನ್ ಕಷ್ಟ ಪಟ್ಟಿದ್ದಾರೆ, ಏನು ನೋವು ಅನುಭವಿಸಿದ್ದಾರೆ, ಸಮಾಜದಲ್ಲಿ ಏನು ಅಂಕುಡೊಂಕುಗಳಿದೆ ಅದನ್ನ ಅವರು ಸಂವಿಧಾನದಲ್ಲಿ ಅವರು ಸಂವಿಧಾನವನ್ನ ರಚನೆ ಮಾಡುವಾಗ ಅದನ್ನೆಲ್ಲ ಅಂಶಗಳ ಹಕ್ಕುಗಳಾಗಿ ಮಾಡ್ತಾರೆ. ಬಂಧುಗಳೇ, ಅವ್ರು ಓದ್ಬೇಕಾದ್ರೆ ಸ್ಕೂಲಲ್ಲಿ ಜಾಗ ಕೊಡಲ್ಲ. ಇವತ್ತು ಅದಕ್ಕೋಸ್ಕರನೇ ಒಂದು ಕಾನೂನು ಮಾಡಿ ಇವತ್ತು ಎಲ್ರಿಗೂ ಸಮಾನತೆ, ಎಲ್ಲ ವಿದ್ಯಾಭ್ಯಾಸದಲ್ಲಿ ಎಲ್ರಿಗೂ ಈಕ್ವಾಲಿಟಿ ತರ್ತಾರೆ. ಅವರ ಮನಸ್ಸಿನಲ್ಲೇ ಇದ್ದಿದ್ದೇ ಈಕ್ವಾಲಿಟಿ. ಅವತ್ತು ಒಂದು ಸಮಾಜದಲ್ಲಿ ಅಸ್ಪೃಶ್ಯತೆ ತುಂಬಿ ತುಳುಕಾಡ್ತಾ ಇತ್ತು. ಅದೇ ತರ ಸಾಹೇಬರು ಇದನ್ನೆಲ್ಲ ಮನಗೊಂಡು ಎಲ್ರಿಗೂ ಶಿಕ್ಷಣ ಕೊಡಿಸ್ಬೇಕು ಪ್ರತಿಯೊಬ್ಬರಿಗೂ ಅಂತೇಳಿ ಹೋರಾಟ ಮಾಡಿ ಇವತ್ತು ಶಿಕ್ಷಣದ ಒಂದು ಹಕ್ಕನ್ನು ಮಾಡ್ತಾರೆ. ಅದೇ ತರ ನೀರು, ಏನು ದೀನದಲಿತರು, ಈ ಅಸ್ಪೃಶ್ಯ ಜನ ನೀರು ಕುಡಿಯಕ್ ಹೋದ್ರೆ ನೀರು ಕೊಡೋದಿಲ್ಲ. ನೀರನ್ನ ಕೆರೆನಲ್ಲಿ ಕುಡಿದ್ರ ಗಲೀಜಾಗುತ್ತೆ ಅಂತಾರೆ, ಇನ್ನೆಲ್ಲೋ ಕುಡಿಬೇಕು. ಆ ನೀರಿಗೋಸ್ಕರ ಆದ್ರೂ ಹೋರಾಟ ಮಾಡ್ತಾರೆ. ನಲ್ಲಿಗಳಲ್ಲಿನೂ ನಾವು ದೀನದಲಿತರು ಹೋಗಿ ಅಲ್ಲಿ ನೀರು ಕುಡಿಯಂಗಿಲ್ಲ. ಈ ಮಟ್ಟದಲ್ಲಿ ಅಸ್ಪೃಶ್ಯತೆ ಇರುತ್ತೆ. ಅದಕ್ಕೂ ಸಹ ಅವರು ಹೋರಾಟ ಮಾಡ್ತಾರೆ. ಈ ನಮ್ಮ ಅಂಬೇಡ್ಕರ್ ಸಾಹೇಬರನ್ನ ವಿಶ್ವಜ್ಞಾನಿ ಅಂತ ಕರೆದಿದ್ದಾರೆ. ಯಾಕಂದ್ರೆ ಅವರು ಬರೀ ಅವ್ರಿಗೋಸ್ಕರ ದುಡ್ದಿಲ್ಲ, ನಮ್ಮ ಸಮಾಜದ ದೀನ ದಲಿತರಿಗೋಸ್ಕರ ಅವರು ಜೀವನವನ್ನ ಮುಡುಪಾಗಿಟ್ಟು ಪ್ರತಿಯೊಂದು ದೀನ ದಲಿತರು ಏನ್ ಕಷ್ಟ ಪಡ್ತಾ ಇದ್ದಾರೆ ಅದನ್ನ ನಾವು ಯಾವ ತರ ನಿವಾರಣೆ ಮಾಡ್ಬೇಕಂತ ಸಂವಿಧಾನದಲ್ಲಿ ಕೂಡ ತೋರಿಸಿದ್ದಾರೆ. ಅದೇ ರೀತಿ ಮೊದಲು ನಾವು ಎಂಪ್ಲಾಯೀಸ್ ಏನಿದ್ದಾರೆ 14-15 ಅವರು ನಾವು ಕೆಲಸ ಮಾಡ್ಬೇಕಾಗಿತ್ತು. ಮತ್ತೆ ಹೆಚ್ಚಿಗೆ ಡ್ಯೂಟಿ ಮಾಡಿದ್ರು ಅದಕ್ಕೆ ಸಂಬಳ ಕೊಡ್ತಾ ಇಲ್ಲ. ಆದರೆ ಅವರು ಕಾನೂನು ಮಂತ್ರಿಯಾಗಿ ಸಂವಿಧಾನದಲ್ಲಿ ಅವರು 8 ಅವರ್ಸ್ ಮಾತ್ರನೇ ಡ್ಯೂಟಿ ಮಾಡಬೇಕು, ಮತ್ತೆ 7 ದಿನ 6 ದಿನ ಆದ್ಮೇಲೆ 1 ದಿನ ವೀಕ್ಲಿ ಆಫ್ ಕೊಡ್ಬೇಕಂತ ಅವರು ಸಾಹೇಬರು ನಮಗೆ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಇದು ಇವತ್ತು ಹಕ್ಕು ಕಾನೂನು ಆಗಿ ಅವರು ಪರಿವರ್ತನೆ ಮಾಡಿ ಅದನ್ನೆಲ್ಲ ಮೊದಲು ಮನಗೊಂಡು ಆಮೇಲೆ ಸಂವಿಧಾನದಲ್ಲಿ ಇಂಥವನ್ನೆಲ್ಲ ಮಾಡಿದ್ದಾರೆ. ಸಾಹೇಬರು ವಿಶ್ವದಲ್ಲೇ ಜಾಸ್ತಿ ಓದಿದಂತ ರಾಜಕೀಯ ವ್ಯಕ್ತಿ ಅಂದ್ರೆ ಇವರು 32 ಡಿಗ್ರಿಗಳನ್ನ ತಗೊಂಡಿರ್ತಾರೆ.
ಒಂದು ಸಣ್ಣ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿ ಅಸ್ಪೃಶ್ಯತೆಯನ್ನ ಧೈರ್ಯವಾಗಿ ಎದುರಿಸಿ ಹೋರಾಟ ಮಾಡಿ ಆಮೇಲೆ ದೇವಸ್ಥಾನಗಳಿಗೆ ಬಿಡ್ತಾ ಇರಲ್ಲ. ಸೊ ಇವತ್ತು ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬೋದು, ಅದರಲ್ಲಿ ಅಸ್ಪೃಶ್ಯತೆ ತರಬಾರ್ದು ಅಂತ ಹೇಳಿ ಕಾನೂನು ಮಾಡಿರ್ತಾರೆ. ಅಂತ ಮಹಾನ್ ವ್ಯಕ್ತಿ ಅವರು ಎಲ್ಲೋ ದೇವರ ಒಂದು ಅಂಶವಾಗಿ ನಮ್ಮ ಭೂಮಿ ಮೇಲೆ ಬಂದು ಹುಟ್ಟಿ ನಮ್ಮ ಏನು ಇವತ್ತು ಒಂದು 70-80% ಜನಗಳ ನಮ್ಗೆ ಕೇಳ್ಕೊಂಡ್ರೆ ಅವ್ರು ಏನು ಆದರ್ಶ ಬಿಟ್ಟೋಗಿದ್ದಾರೆ, ಏನಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ, ಆ ಆದರ್ಶಗಳನ್ನ ನಾವು ಒಂದು ಶ್ರೀನಿವಾಸ ರೆಡ್ಡಿ ಅವರು ಹೇಳ್ದಂಗೆ ಒಂದು 10% ಅನ್ನ ಮೈಗೂಡಿಸ್ಕೊಬೇಕಾಗಿ ತಮ್ಮೆಲ್ಲ ಕೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ.